ಹಳೆ ಜೀವನ ಅಂದ್ರೆ ನೋಡಪ್ಪ, 2-4 ಕಣಕ್ಕೆ 1 kg ಗೋಧಿ ಹಿಟ್ಟು ಅವಾಗ. ಅದ್ರಾಗ ಇಷ್ಟಿಷ್ಟು ಉದ್ದ ಬಾಲೋಳ ಇರೋವು, ಇಷ್ಟಿಷ್ಟು ಉದ್ದ ಬಾಲೋಳ 2-4 ಕಣಕ್ಕೆ ಕೊಟ್ರೆ 1 kg ಗೋಧಿ ಹಿಟ್ಟು ಕೊಡ್ರೆ. 2 kg ಗೋಧಿ ಹಿಟ್ಟು ತಂದ್ರೆ ಮನೆಯಸ್ ಮಂದಿ ಅದ್ರಾಗ ಉಣ್ಬೇಕು ನಾವು. ಇಡೀ ಜನರ ಅದನ್ನ ಊಟ ಅದನ್ನ ಊಟ ಮಾಡ್ಬೇಕು ನಾವು. ನಮ್ಗೆ ₹1 ಕೂಲಿ ಕೊಡೋ ಹೊತ್ತಿಗೆ ಇದಕ್ಕೆ ಹೋಗಿದ್ವಿ ಅಕ್ಕಿ ಹೊಡ್ಯಾಕೆ ಮಂದಿದೆ. ನಮ್ಗೆ 5 ಗೋಧಿ ಚಪಾತಿ ಕಟ್ರೆ 1 ಹಸಿನಾಗ ಹೋಗಿದ್ವಿ. ಹೊತ್ತು ಮುಟ 5 ಗೋಧಿ ಚಪಾತಿ ಕಾಲ ಕಳಿಬೇಕು ನಾವು. ಆವಾಗ ಏನಾಗಿತ್ತು ಅಂದ್ರೆ, ಎಲ್ಲಾರ ಹಾಲಿ ತಪ್ಪಲ ಹೂ ಬಿದ್ದಿತ್ತಂದ್ರೆ ಬುತ್ತಿ ತೊಗೊಂಡು ಅಲ್ಲಿ ಕುಂದಿರ್ಬೇಕು. ಯಾಕೆ ಅದನ್ನು ಒತ್ತೆಗೆ ಹರಿದು ತಿನ್ಬೇಕು ಆವಾಗಿನ ಪರಿಸ್ಥಿತಿ. ಈಗ ಏನಾಗೈತೆ ಅಂದ್ರೆ, ನಮಗೆಲ್ಲ ಅವಾಗ ಅಕ್ಕಿ ಅನ್ನ ಅಂದ್ರೆ ಯಾವಾಗ ಹಬ್ಬ ಅಂತಂದ್ರೆ ನಾಳೆ ಮನೆಗೆ ಅಕ್ಕಿಯನ್ನು ಮಾಡ್ತಾರಲ್ಲೇ ಅಂತಿದ್ವಿ. ನವಣೆ ಅನ್ನ, ಹುಂಚಿ ತಂಬುಳಿ ಅವಾಗ ಭಾಳ. ಈಗ ಏನಾಗೈತೆ ಅಂದ್ರೆ ಹಂದಿಗೆ ಸಹಿತ ಬೇಸರ ಆಗೈತೆ ಅಕ್ಕಿ ಅನ್ನ ಅಂದ್ರೆ. ಈಗೆಲ್ಲ ಕೂಡಿದ್ರೆ 100 ಅದ ನೋಡಿ. ಕರಂಬರ 100 ಕರ ಆಕಳ ಎಲ್ಲ ಸೇರಿ 100 ಅದಾವ. ಇವು ಹಾಲು ಮಾರಾಟ ಮಾಡಲ್ಲ. ಹಾಲು ಮಾರಾಟ ಮಾಡಲ್ಲ. ಯಾರು ಕೂಸಿ ಹಾಕ್ತೀವಿ ಅಂದ್ರೆ ಒಯ್ತಾರೆ. ನಾವು ಹೊರಗೆ ಹೋಗಿ ಕೇಂದ್ರಕ್ಕೆ ಹಾಕಿ ಮಾರ್ಬೇಕು ಅನ್ನೋರಲ್ಲ. ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಿಂಡ್ಕೊಂತೀವಿ. ಅದ್ರಾಗ ಮತ್ತು ಯಾರು ನಿಮ್ಮಂತಾರೆ ಹಿಂಗಪ್ಪ ಸಣ್ಣ ಕೂಸೈತಿ ಹಾಲು ಬೇಕು ನಮ್ಗಂತ ಮನೆಗೆ ಬರ್ತಾರೆ, ಅವ್ರಿಗೋಸ್ಕರ ಕೊಡ್ತಾರೆ. ಇದು ಹೆಂಗ್ರಿ? ನೀವೇನು ಎಲ್ಲರೂ ಸಾಕೋದು ಒಂದಿಷ್ಟು ದುಡ್ಡಿಗಾಗಿ. ನಾವು ದುಡ್ಡಿಗೆ ನೋಡಿದ್ರೆ ಆಕಳದ ಹಾಲ ಮಾರಲ್ಲ ಅಂತೀರಿ. ಮಾರಲ್ಲ. ನಾವು ದುಡ್ಡಿಗೆ ಅಲ್ಲಿ ಮಾಡಿಲ್ಲ ಅವನ್ನ, ನಾವು ಉಣ್ಣಾಕಲಿ ಮಾಡಿವಿ ಅವನ್ನ. ಈಗ ಒಬ್ಬ ಕಸ ಹೊಡಿತಾನ ಅಂದ್ರೆ ಅವ್ನ ಕಿಮ್ಮತ್ ಇರುತ್ತೆ, ನೌಕರಿ ಮಾಡ್ತಾನವ ಅಂತ ಹೇಳಿ. ಈಗ ರೈತನ ಹೊಲದಾಗ ದುಡಿತಾನ ಅಂದ್ರೆ ಅವ್ನ ಕಿಮ್ಮತ್ ಇರಲ್ಲ. ಹಾಗಾಗಿ ರೈತರಿಗೆ ಕನ್ಯಾ ಕೊಡೋದು ಕಡಿಮೆ. ಈಗ ಏನಾಗೈತೆ ಅಂದ್ರೆ, ಎಲ್ಲ ಬರೀ ಒಬ್ಬ ಯಾವನ ಚಪ್ಪಲ್ ಅಂಗಡಿ ಇಟ್ಟಾನ ಅಂದ್ರೆ ದಂಧೆ ಐತೆ ಅಂದ್ರೆ ಅವ್ನ ಕನ್ಯಾ ಕೊಡ್ತಾರೆ. ಇವ ಒಕ್ಕಲ್ತನ ಮಾಡ್ತಾನ ಅಂದ್ರೆ ಇವ್ನ ಕನ್ಯಾ ಕೊಡಲ್ಲ ಅಂತ. ರೈತಿಗೆ ಬೆಲೆ ಇಲ್ರಿ. ರೈತಿಗೆ ಬೆಲೆ ಇಲ್ಲ ಈಗಿನ ಕಾಲದಾಗ. ಏನು ಮಾಡೋಕ್ಕಾಗಲ್ಲ. ಮತ್ತು ಏನು ಇದ್ದಂಗೆ ಹೊಂದ್ಕೊಂಡು ಹೋಗ್ಬೇಕಂತ ನಾವು. ಅಲ್ಲಿಂದ ರೈತನ ಮಕ್ಳಿಗೆ ಕನ್ಯಾ ಸಹಿತ ಕೊಡಲ್ಲ. ಈಗ ಏನು ಮಾಡ್ತಾನೆ ಹುಡುಗ, ಕಾಮ್ತಾ ಮಾಡ್ತಾನೆ, ನಮ್ಮ ಹುಡುಗಿನ ಕಲಿತೈತಿ ಬಿಡ ಅಂತಾರೆ. ಏನು ಕಲಿತೈತಿವೋ ಏನು ಅವನವನು ಹಿಂಗೆ ಮಾಡಿ ವಯಸ್ಸು ಕಾಲದಿಂದ ಅವು ಯಾಕೆ ಓಡ ಜೊತೆಯಾಗಿ ಯಾವ ಜಾತಿ ಅವನಾರ ಯಾಕಲ್ಲಿ ಓಡಿ ಹೋಗ್ಬಿಡ್ತಾವ. ರೈತರಿಗೆ ಕನ್ಯಾ ಕೊಡ ಅಂದ್ರೆ ಕನ್ಯಾ ಕೊಡ್ರೆ ಯಾರೂ ಇಲ್ಲ. ನಮ್ಮ ಜೀವನ ಹೇಳ್ತೀನಲ್ಲ, ₹130 ಸಂಬಳದಾಗ ಏನು ದುಡಿದ್ವಿ ಅವಾಗ ನಮಗೆಲ್ಲರೂ ಹುಡ್ತಿ. ಇಷ್ಟು ನಮ್ಮ ಮನೆಯಾಗ ದುಡಿದ್ವಿ ಅಂದ್ರೆ ಯಾರು ಹೊರಗೆ ಹೋಗೋದು ಬೇಕಾಗಿಲ್ಲ. ಸಾಕಳ ಉಣ್ಣಾಕ್ ಕೊಟ್ಟಿವಿ. ಸಾಕಳ ಅವ್ರಿಲ್ಲ ನಮ್ಗೆ ಕೂಸಿ ಬೇಕ್ರಿ, ಹಾಲು ದೂರ ಆಗತ್ತೆ ನಮಗೆ ಬಂದು ಒಯ್ಯಕ್ಕೆ, ಆಕಳನ ಕೊಡ್ರಿ ಅಂತಂದು ಗಂಟು ಬಿದ್ದರೆ ಅವ್ರಿಗೆ ಕೆಲವೊಬ್ಬರಿಗೆ ಮಾರಕ್ಕೆ ಕೊಟ್ಟಿವಿ, ಕೆಲವೊಬ್ಬರಿಗೆ ಉಣ್ಣಾಕಾಗ ಉಂಡು ಹೊಳೆ ತಂದು ಕೊಡಕ್ಕೆ ಕೊಟ್ಟಿವಿ. ಇಷ್ಟ ಊಟ ಮಾಡಕ್ಕೆ ಆಕಳ ಕೊಟ್ಟಿರಿ, ವಾಪಸ್ ತಂದು ಕೊಡ್ಬೇಕು. ಕರ ಆಕಳ ಕೂಡ ತಂದು ಕೊಡ್ಬೇಕು ಅವ್ರು. ನಾವು ಸಲಿ ಕಲಿದಾಗ ಅದ್ಲೇನ ಏನು ಮಾಡಿದ್ವಿ, ಮತ್ತೊಬ್ಬರ ಮನ್ಯಾಗ ದುಡಿದ್ವಲ್ಲ, ಅವಾಗ ಅವರು ಪಗಾರ ಕಡಿಮೆ ಕೊಟ್ಟರು, ಶಿಕ್ಷೆ ಚಲೋ ಕೊಟ್ರು ನಮ್ಗೆ. ಪಗಾರ ಕಡಿಮೆ ಕೊಟ್ಟರು, ಶಿಕ್ಷೆನ ಚಲೋ ಕೊಟ್ರು ನಮ್ಗೆ, ತಿಳುವಳಿಕೆ ಚಲೋ ಕೊಟ್ರು. ಅಪ್ಪಾರ ನಮಸ್ತೆ. ನಮಸ್ತೆ ಅಪ್ಪ. ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ಮಲ್ಲಪ್ಪ, ಅಡ್ಡ ಹೆಸರು ಬಂದು ಮಠದ. ನಮ್ಮದು ಊರು ಡಂಬಳ, ಗದಗ ಜಿಲ್ಲಾ, ಮುಂಡ್ರಿಗಿ ತಾಲೂಕು. ಇಷ್ಟು ಇದ್ದು ನಾವು ಇಲ್ಲೇ ವ್ಯವಸಾಯ ಮಾಡ್ಕೊಂತ ಇದ್ವಿ. ನಾವು ಸಣ್ಣರತ್ಲೆ ಮತ್ತೊಬ್ಬರ ಮನೆ ಜೀತ ದುಡಿದ್ವಿ. ದುಡಿದ್ರಿ? ಒಂದು ವರ್ಷಕ್ಕೆ ₹130 ಸಂಬಳ ನಮಗೆ. ಎಷ್ಟನೇ ವಯಸ್ಸಿನಾಗ? ನಾವು ಆ ಟೈಮ್ದಾಗ 16 ವರ್ಷ 15 ವರ್ಷದಲ್ಲಿದ್ದ ಸ್ಟಾರ್ಟ್ ನಮ್ಗೆ. ಅವಾಗಲಿದ್ದ ದುಡಿಯೋಕೆ ಚಾಲು ಮಾಡಿದ್ವಿ. ನಾವು ಶಾಲೆ ಕಲೀಲಿಲ್ಲ. ನಾವು ಶಾಲೆ ಕಲಿದಾಗ ಅದ್ಲೇನ ಏನು ಮಾಡಿದ್ವಿ, ಮತ್ತೊಬ್ಬರ ಮನ್ಯಾಗ ದುಡಿದ್ವಲ್ಲ, ಅವಾಗ ಅವರು ಪಗಾರ ಕಡಿಮೆ ಕೊಟ್ಟರು, ಶಿಕ್ಷೆ ಚಲೋ ಕೊಟ್ರು ನಮ್ಗೆ. ಪಗಾರ ಕಡಿಮೆ ಕೊಟ್ಟರು, ಶಿಕ್ಷೆನ ಚಲೋ ಕೊಟ್ರು ನಮ್ಗೆ, ತಿಳುವಳಿಕೆ ಚಲೋ ಕೊಟ್ರು. ಯಾಕಂದ್ರೆ ಹೆಂಗೆ ಮಾಡಿರಿ ನಾವು ಬದುಕ್ತೀವಿ ಅನ್ನೋದು ನಮ್ಗೆ ತಲೆಯಾಗ ಮೂಡಿತದೆ. ಅವ್ರು ಏನು ಮಾಡ್ತಿದ್ರು ಅದನ್ನೆಲ್ಲ ತಲೆಯಾಗ ಅರ್ಥಕೊಂಡೆ 3 ವರ್ಷ ದುಡ್ದು 4ನೇ ವರ್ಷಕ್ಕೆ ಅವ್ರ ಮನೆಗೆ ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ನಾವು ನಮ್ಮ ಮನೆಗೆ ಬಂದು ನಾವೇನು ಮಾಡಿದ್ವಿ, ನಮ್ಮ ತಮ್ಮನ ಕರ್ಕೊಂಡು ನಾವು ಕಮ್ತ ಮಾಡೋಕ್ಕೆ ಚಾಲೂ ಮಾಡಿದ್ವಿ. ಅಲ್ಲಿಂದ ನಾವು ಕೂಲಿ ದುಡಿಯೋದು ಎಲ್ಲರೂ ಬಿಟ್ಟಿವಿ. 4 ಎತ್ತು ಮಾಡ್ಕೊಂಡು ನಮ್ಮ ತಮ್ಮನ ಕರ್ಕೊಂಡು ಜೀವನ ಮಾಡಕತ್ತಿದ್ವಿ ನಾವು. ಅಲ್ಲಿಂದ ಇಲ್ಲಿ ಮಟ ನಮ್ಮ ಮನೆಗೆ ಯಾರು ಹೊರಗೆ ಹೋಗಿಲ್ಲ ದುಡಿಯೋಕೆ. ಅದ ಕೊನೆದಾತ್ರಿ. ಅದ ಕೊನೆಯದು ಮಾಡಿ ನಾವು ನಮ್ಮ ತಿಳುವಳಿಕೆಲೇ ಮಾಡ್ಕೊಂತ ಬಂದ್ವಿ. ಅಲ್ಲಿಂದ ಮಕ್ಕಳು 8ನೇ ಶಾಲೆಗೆ ಹೋದ್ರು. 8ಕ್ಕೆ ಶಾಲೆಗೆ ಹೋಗಿಂದ 9ಕ್ಕೆ ಹಚ್ಚಿದ್ರೆ ಅವರು ಟೆಂಪ್ರವರಿ ಮಾಡಕತ್ತಿದ್ರು. ಅಲ್ಲಿಂದ ಮಾಸ್ತರ್ ಕರೆದು ಹೇಳ್ದ, ಅಜ್ಜ ಇವ್ರನ್ನ ತಿದ್ದಿದ್ರೆ ಮುಹೂರ್ತ ಆಗೋಲ್ರಿ, ಇವ್ರಿಗೆ ಹೆಂಗೆ ಮಾಡೋದು ಅಂದರೆ. ಆ ಟೈಮ್ದಾಗ ನಮ್ಮ ಮಂತಲ್ಲಿ ಒಂದು 7-8 ಆಕಳಿದ್ವು.
ಹಾಗ ನಮ್ಮ ಸಾಲಿಗೆ ಹೋಯ್ತೀನಿ ಬಿಡ್ರಿ ಅವ್ರನ್ನ ಅಂಥೇಳಿ ಇಲ್ಲಿಗೆ ತೊಗೊಂಬಂದೆ ಅವ್ರನ್ನ. ಇಲ್ಲಿಗೆ ತೊಗೊಂಬಂದು ಹಚ್ಚಿದೆ ಅವ್ರಿಗೆ. ಆಗ ನಾವು ಒಟ್ಟು ಏತ್ನ ವ್ಯಾಪಾರ ಮಾಡ್ತಿದ್ವಿ ಆ ಟೈಮ್ದಾಗ. ಹೊಸ ಬೇಸಾಯ ಮಾಡ್ಕೊಂತ ಒಟ್ಟು ಏತ್ನ ವ್ಯಾಪಾರ ಮಾಡ್ಕೊಂತ ಒಟ್ಟು ಚಲೋ ಬಂದಿದ್ದು ಬಿಟ್ಕಂತ ಕರದಂಥವು ನೋಡಿ ಬಿಟ್ಕಂತ ಬೆಳೆಸ್ಕೊಂತ ಬಂದು ಅವು 150 ಮಟ್ಟ ಹೋದ್ವು. 150 ಹಸುಗಳು. ಹಾಂ, 150 ಮಟ್ಟ ಹೋದ್ವು. ಆಳು ಸಿಗೋಲ್ಲ ದುಡಿಯಾಕ. ಹಾಗಾಗಿ ಒಬ್ಬನೇ ಮೇಂಟೈನ್ ಮಾಡ್ಬೇಕಾಗತ್ತೆ ಅನ್ನೋದಕ್ಕೆ ಒಂದಿಷ್ಟು ಆಕಳ ಉಣ್ಣಾಕ್ ಕೊಟ್ಟಿವಿ. ಒಂದಿಷ್ಟು ಆಕಳ ಅವ್ರಿಲ್ಲ ನಮ್ಗೆ ಕೂಸಿ ಬೇಕ್ರಿ, ಹಾಲು ದೂರ ಆಗತ್ತೆ ನಮಗೆ ಬಂದು ಒಯ್ಯಾಕೆ, ಆಕಳನ ಕೊಡ್ರಿ ಅಂತಂದು ಗಂಟು ಬಿದ್ದರೆ ಅವ್ರಿಗೆ ಕೆಲವೊಬ್ಬರಿಗೆ ಮಾರಕ್ಕೆ ಕೊಟ್ಟಿವಿ, ಕೆಲವೊಬ್ಬರಿಗೆ ಉಣ್ಣಾಕಾಗ ಉಂಡು ಹೊಳೆ ತಂದು ಕೊಡಕ್ಕೆ ಕೊಟ್ಟಿವಿ. ಇಷ್ಟ ಊಟ ಅಂದ್ರೆ ಹಾಲು ಬೇಕಾದ್ರೆ ಒಯ್ರಿ ಬಂದ ನಾನು ನಮಗೆ ದಿನ ದೂರ ಆಗತ್ತೆ ಬಿಡ್ರಿ, ನಮ್ಗೆ ಆಕಳನ ಕೊಟ್ಟು ಬಿಡ್ರಿ, ಒಂದು ಜೋಪಾನ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ ಅಂದ್ರೆ ಒಯ್ರಿ ಆಗಾರ. ಆದ್ರೆ ಹೊಳ್ಳಿ ನಮಗೆ ತಂದು ಕೊಡ್ಬೇಕಂದ್ವಿ. ಆ ಪ್ರಕಾರ ಅವ್ರು ಹೋದಾರ, ಉಂಡಾರ ತಂದನ ಕೊಟ್ಟಾರ. ಇನ್ನೂ ಕೆಲವೊಂದು ಅಲ್ಲೇ ಅದಾವು ಕೆಲವೊಂದೇ. ಈಗ ಅವರು ಆ ಹೆಂಡದ ಬಿಟ್ಟಿಂದ ಕರ ಆಕಳ ಕೂಡ ತಂದು ಬಿಡ್ತಾರ ಅವ್ರು. ಈಗ ಸದ್ಯ ನಮ್ಮ ಹತ್ರ ಒಂದು 30 ಕರ ಹುಟ್ಟೇವು. ಈಗ 30 ಕರ. ಹಾಂ, 30 ಕರ ಹುಟ್ಟೇವು. ಹಾಂ, ಎಲ್ಲ ದೊಡ್ಡ ಕತೆ ಐತಿ ಈಗ. ಯಾಕಂದ್ರೆ ಇವನ್ನ ಯಾಕಾರ ಸಾಕಿದ್ದೇವೆ ಅನ್ನೋ ಪರಿಸ್ಥಿತಿಗೆ ಬಂದೈತಿ. ಆದರೆ ಬಿಡೋಲ್ಲ, ನಮ್ಮ ಜಲ್ಮರ ಮಠ ಇವನ್ನ ಜೋಪಾನ ಮಾಡ್ಬೇಕನ್ನೋದು ಆಸೆ ನಮ್ಗೆ. ಅಲ್ರಪ್ಪ, ಈಗ 2 ಹಸುದಿಂದ 150 ಹಸು ಮಟ್ಟ. 150 ಮಟ್ಟ ಅವು ನಾವು ಹಟ್ಯಾಗ ಬಂದ್ವಿ ಅಂದ್ರೆ ನಮ್ಮ ಹಂತಲ್ಲಿ ಬರ್ತಾವಲ್ರಿ. ಬರ್ತಾವು ಮೈ ತಿಕ್ಕಂತಾವು, ಮತ್ತೆ ತಮಗೆ ಬೇಕಾದಾಗ ಅತ್ತಾಗ ನಮ್ಮನ್ನ ತಿಕ್ಕಾಡ್ತಾವು, ಎಲ್ಲ ಮಾಡ್ತಾವ. ನಮ್ಮ ಜೀವನ ಹೇಳ್ತೀನಲ್ಲ, 130 ರೂಪಾಯಿ ಸಂಬಳದಾಗ ಏನು ದುಡಿದ್ವಿ ಅವಾಗ ನಮಗೆಲ್ಲ ಅರು ಹುಡ್ತಿ. ಇಷ್ಟು ನಮ್ಮ ಮನ್ಯಾಗ ದುಡಿದ್ನಿ ಅಂದ್ರೆ ಯಾರು ಹೊರಗೆ ಹೋಗೋದು ಬೇಕಾಗಿಲ್ಲ ಅಂಥೇಳಿ ಅವಾಗ ತಿಳ್ಕೊಂಡು ಬಂದು ನಮ್ಮ ಮನೆ ಜೀವನ ಮಾಡಕತ್ತಿದ್ವಿ. ಅಲ್ಲಿಂದ ಮತ್ತೆ ನಾವು ಬೇರೆ ಆದ್ವಿ. ಹಾಗಾಗಿ ತೊಗೊಂಬಂದು ಇಲ್ಲೇ ಗುಡ್ಸಲ ಹಾಕಿದ್ದೆ. ಒಂದು ಗುಡ್ಸಲ 12 ವರ್ಷ ಆ ಗುಡ್ಸಲ್ದಾಗ ಜೀವನ ಮಾಡಿದ್ವಿ. 12 ವರ್ಷ ಗುಡ್ಸಲ ಜೀವನ. 12 ವರ್ಷ ಅದ್ರಾಗ ಮಾಡಿವಿ. ಕರ ಕಟ್ಟೋದು, ಎತ್ತು ಕಟ್ಟೋದು ಎಲ್ಲ ಅದ್ರಾಗ ಮಾಡ್ಕೊಂತ ಬಂದು ಇವು ಕರೆಂಟ್ ರಾತ್ರಿ ತೆಗಿಯಕ್ಕೆ ಹತ್ತಿಬಿಟ್ರೆ ಹುಳ ಹುಪ್ಪಡಿ ಸೇರ್ತಾವ ಅನ್ನೋದಕ್ಕೆ ಮತ್ತೊಂದು ಶೆಡ್ ಮಾಡಿದ್ವಿ. ಅಲ್ಲೇ ದನ ಕರಕ್ಕ ಮನುಷ್ಯರಿಗೆ ಎತ್ತು ಕಟ್ಟಕ್ಕೆ ಒಂದು ಮನೆ ಮಾಡಿದ್ವಿ. ಆ ಮನ್ಯಾಗ ಜೀವನ ಮಾಡಕತ್ತಿದ್ವಿ. ಅಲ್ಲಿಂದ ಇಲ್ಲಿ ಮಠ ಮಾಡ್ಕೊಂತ ಬಂದ್ವಿ. ಈಗ ಏನಾಗೈತಿ ಅಂದ್ರೆ ಈಗ ಎದಕ್ಕೂ ಒಂದು ಆಳು ಸಿಗಂಗಿಲ್ಲ. ಈಗ ಸಿದ್ದರಾಮಯ್ಯ ಫ್ರೀ ಮಾಡಿದಕ್ಕೆ ಒಂದು ಹೆಣ್ಣಾಳು ಸಿಗಲ್ಲ, ಒಂದು ಗಂಡಾಳು ಸಿಗಲ್ಲ. ಅಲ್ಲಿಂದ ರೈತನ ಮಕ್ಳಿಗೆ ಕನ್ಯೆ ಸಹಿತ ಕೊಡಲ್ಲ. ಈಗ ಏನು ಮಾಡ್ತಾನೆ ಹುಡುಗ, ಕಾಮ್ತಾ ಮಾಡ್ತಾನೆ, ನಮ್ಮ ಹುಡುಗಿನ ಕಲಿತೈತಿ ಬಿಡ ಅಂತಾರೆ. ಏನು ಕಲಿತೈತಿವೋ ಏನು ಅವನವನು ಹಿಂಗೆ ಮಾಡಿ ವಯಸ್ಸು ಕಾಲದಿಂದ ಅವು ಯಾಕೆ ಓಡ ಜೊತೆಯಾಗಿ ಯಾವ ಜಾತಿ ಅವನಾರ ಯಾಕಲ್ಲಿ ಓಡಿ ಹೋಗ್ಬಿಡ್ತಾವ. ರೈತರಿಗೆ ಕನ್ಯೆ ಕೊಡ ಅಂದ್ರೆ ಕನ್ಯೆ ಕೊಡ್ರೆ ಯಾರೂ ಇಲ್ಲ. ಒಟ್ಟು ರೈತರ ಜೀವನ ಕಷ್ಟ. ಯಾಕೆ ಸರ್ಕಾರನ ಹಂಗೆ ಮಾಡಿಬಿಟ್ಟೈತಿ, ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಒಬ್ಬ ಕಸ ಹೊಡಿತಾನ ಅಂದ್ರೆ ಅವ್ನು ಕಿಮ್ಮತ್ತು ಇರುತ್ತೆ, ನೌಕರಿ ಮಾಡ್ತಾನವ ಅಂತೇಳಿ. ಈಗ ರೈತನ ಹೊಲದಾಗ ದುಡಿತಾನ ಅಂದ್ರೆ ಅವ್ನು ಕಿಮ್ಮತ್ತು ಇರಲ್ಲ. ಹಾಗಾಗಿ ರೈತರಿಗೆ ಕನ್ಯೆ ಕೊಡೋದು ಕಡಿಮೆ. ಈಗ ಏನಾಗೈತೆ ಅಂದ್ರೆ ಎಲ್ಲ ಬರೀ ಒಬ್ಬ ಯಾವನ ಚಪ್ಪಲ್ ಅಂಗಡಿ ಇಟ್ಟಾನ ಅಂದ್ರೆ ದಂಧೆ ಐತೆ ಅಂದ್ರೆ ಅವ್ನು ಕನ್ಯೆ ಕೊಡ್ತಾರೆ. ಇವ ಒಕ್ಕಲ್ತನ ಮಾಡ್ತಾನಂದ್ರೆ ಇವ್ನು ಕನ್ಯೆ ಕೊಡಲ್ಲ ಅಂತ. ರೈತಿಗೆ ಬೆಲೆ ಇಲ್ರಿ. ರೈತಿಗೆ ಬೆಲೆ ಇಲ್ಲ ಈಗಿನ ಕಾಲದಾಗ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಏನು ಇದ್ದಂಗೆ ಹೊಂದ್ಕೊಂಡು ಹೋಗ್ಬೇಕಂತ ನಾವು. ಅಪ್ಪ ಈಗ 5 ಆಕಳ 150 ಆಕಳ ಎಷ್ಟು ವರ್ಷಕ್ಕಾದವಿಲ್ಲ? ಇವು ಕಡಿಮೆ ಅಂದ್ರೆ ಈಗ ಒಂದು 20-25 ವರ್ಷ ಆಯ್ತು ನೋಡಿ. ಈಗ 25 ವರ್ಷದಿಂದ ಆಕಳ ಸೇವೆ ಮಾಡ್ತಾ ಸಾಧನೆ ಮಾಡಕತ್ತೀವಿ. ಅವಕ್ಕೆ ಏನು ಅವಕ್ಕೆ ನಮ್ಗೆ ಸವಲತ್ತು ಸತಿಗಿಲ್ಲ, ಏನಿಲ್ಲ. ಮತ್ತು ರಾತ್ರಿ ಕತ್ತಲ್ದ ಬಿದ್ದು ಓಡಾಡ್ತೀವಿ. ಒಂದು ಲೈನ್ ಕರೆಂಟ್ ಕೊಡ್ತಿದ್ರು ಅವಾಗ, ಅದನ್ನು ಬಂದ್ ಮಾಡಿದ್ದಾರೆ. ರೈತರ ಕಷ್ಟ ಅನ್ನೋದಾಗ ಗೊತ್ತಿಲ್ಲ ಅವ್ರಿಗೆ, ಏನು ಮಾಡ್ಬೇಕು. ಎಲ್ಲ ತಳಿಗಳು ಯಾವಪ್ಪ ರೀ? ಎಲ್ಲ ತಳಿಗಳು ಯಾವ? ಇವು ಜವಾರಿ ಅದಾವು, ಜವಾರಿ ಅದಾವು. ಅಲ್ಲಿಂದ ಹಳ್ಳಿಕಾರ ಅದಾವು. ಇದು ಒಂದು ಕಾಂಗ್ರೋ ಐತೆ ಅದ್ರಾಗ. ಮತ್ತೆ ಒಂದು ಇದು ಇತ್ತು ಗೀರ್, ಅದನ್ನು ಒಬ್ರು ಉಣ್ಣಕ್ಕೆ ಹೋದಾರ, ಊಟ ಮಾಡಕ್ಕೆ ಹೋದಾರ, ಹೊಳ್ಳಿ ತಂದಿಲ್ಲ ಇನ್ನು. ಈಗ ಸದ್ಯ ಇರೋ ಎಷ್ಟು ಇಲ್ಲೇ ಅಂದ್ರೆ ಈಗೆಲ್ಲ ಕೂಡಿದ್ರೆ ಒಂದು 100 ಅದ ನೋಡಿ. ಕರ ಆಕಳ ಎಲ್ಲ ಸೇರಿ ಒಂದು 100 ಅದಾವ. ಇವು ಹಾಲು ಮಾರಾಟ ಮಾಡಲ್ಲ. ಯಾರು ಕೂಸಿ ಹಾಕ್ತೀವಿ ಅಂದ್ರೆ ಒಯ್ತಾರೆ. ನಾವು ಹೊರಗೆ ಹೋಗಿ ಕೇಂದ್ರಕ್ಕೆ ಹಾಕಿ ಮಾರ್ಬೇಕನ್ನೋರಲ್ಲ.
ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಿಂಡ್ಕೊಂತೀವಿ. ಅದ್ರಾಗ ಮತ್ತು ಯಾರು ನಿಮ್ಮಂತಾರೆ ಹಿಂಗಪ್ಪ ಸಣ್ಣ ಕೂಸೈತಿ ಹಾಲು ಬೇಕು ನಮ್ಗಂತ ಮನೆಗೆ ಬರ್ತಾರೆ, ಅವ್ರಿಗೋಸ್ ಕೊಡ್ತಾರೆ. ಇದು ಹೆಂಗ್ರಿ? ನೀವೇನು ಎಲ್ಲರೂ ಸಾಕೋದು ಒಂದಿಷ್ಟು ದುಡ್ಡಿಗಾಗಿ, ನಾವು ದುಡ್ಡಿಗೆ ನೋಡಿದ್ರ ಆಕಳದ ಹಾಲ ಮಾರಲ್ಲ ಅಂತೀರಿ? ಮಾರಲ್ಲ. ನಾವು ದುಡ್ಡಿಗೆ ಅಲ್ಲಿ ಮಾಡಿಲ್ಲ ಅವನ್ನ, ನಾವು ಉಣ್ಣಾಕಲಿ ಮಾಡಿವಿ ಅವನ್ನ. ಏನ್ರಿ ಇದು ಪರ ಹಂಗಂದ್ರೆ ಸ್ಪೆಷಲ್ ಅಂತಲ್ಲ ನಿಮ್ದು? ಸ್ಪೆಷಲ್ ಅನ್ನಕ್ಕೆ ನಾವು ಉಣ್ರೆ ಎಷ್ಟು ಗಟ್ಟಿದೀವಿ ನಾವು. ಬರೀ ನೀವು ಉಣ್ಣೋದಲ್ಲ, ಮಂದಿಗೆ ಫ್ರೀ ಉಣಿಸ್ತೀರಿ. ಉಳ್ಳೆಲ್ಲ ನೆನೆಸ್ತಾರ, ಅವ್ರೇನು ಸಾಪಡಿಸಾಗಲ್ಲ ನಮ್ಮನ್ನ, ನೆನೆಸ್ತಾರಿಲ್ಲ ನಮಗೆ. ಇಂತಾರೆ ಅಂತೇಳಿ ಹೋಗಿದ್ದಪ್ಪ ಉಂಡಿವಿ ಅಂತಾರಿಲ್ಲ. ಹಾಗಾಗಿ ನಾವು ಹಾಲು ಮಾರಾಗಲ್ಲ. ಮೊಸರು ಮಾರಲ್ಲ? ಮೊಸರು ಒಣೆಗ ಅಲ್ಲೇ ಯಾರು ಒಂದು 10 ರೂಪಾಯಿ ಒಯ್ತಾರೆ ಬಂದು. ಇಲ್ಲಾಂದ್ರೆ ಗಂಟು ಬೀಳ್ತಾರ, ಕೊಡ್ರಪ್ಪ ಹುಡುಕ್ಬೇಕಾ ಅಂತ ಹೇಳಿ ಗಂಟು ಬೀಳ್ತಾರ. ನಾವು ಮನೆಗೆ ಹೇಳ್ತೀವಿ ನೀನು ತೊಗೊಂತೀರಿ ಕೊಟ್ಬಿಡ್ರಿ ಹೋಗ್ಲತ್ಲಾಗ ಅಂತ ಹೇಳಿ ಕೊಡ್ತಾರ. ಬೆಣ್ಣೆ ತುಪ್ಪ ಬೆಣ್ಣೆ ಯಾರು ಪೂಜಾಕ್ಕೆ ಇಲ್ಲ ಏನಾರ ಔಷಧಕ್ಕೆ ಬೇಕಂತ ಹೇಳಿದ್ರೆ ಒಂದು 8 ದಿನ ಮುಂದೆ ಹೇಳಿದ್ರೆ ಮಾಡ್ತಾರ, ಮಾಡಿ ಕೊಡ್ತಾರ. 1500 ರೂಪಾಯಿ ಕೆಜಿ ಹಂಗೆ ಕೊಟ್ಟಿರ್ತಾರೆ. ಹ್ಞೂನಪ್ಪ. ಇಲ್ಲ ಅಂದ್ರೆ ಕೊಡೋಗಿಲ್ಲ. ನಾವು ಒಟ್ಟು ಮನೆ ಕಾಸಿಗೆ ಉಣ್ತೀವಿ, ಅಷ್ಟಂಕರ ಮಾಡ್ತಾರೆ ನೋಡಿ. ಹಳೆ ಜೀವನ ಅಂದ್ರೆ ನೋಡಪ್ಪ, 2-4 ಕಣಕ್ಕೆ 1 ಕೆಜಿ ಗೋಧಿ ಹಿಟ್ಟು ಅವಾಗ. ಅದ್ರಾಗ ಇಷ್ಟಿಷ್ಟು ಉದ್ದ ಬಾಲೋಳ ಇರೋವು, ಇಷ್ಟಿಷ್ಟು ಉದ್ದ ಬಾಲೋಳ 2-4 ಕಣಕ್ಕೆ ಕೊಟ್ರೆ 1 ಕೆಜಿ ಗೋಧಿ ಹಿಟ್ಟು ಕೊಡ್ರೆ. 2 ಕೆಜಿ ಗೋಧಿ ಹಿಟ್ಟು ತಂದ್ರೆ ಮನೆಯಸ್ ಮಂದಿ ಅದ್ರಾಗ ಉಣ್ಬೇಕು ನಾವು. ಇಡೀ ಜನರ ಅದನ್ನ ಊಟ ಅದನ್ನ ಊಟ ಮಾಡ್ಬೇಕು ನಾವು. ನಮ್ಗೆ 1 ರೂಪಾಯಿ ಕೂಲಿ ಕೊಡೋ ಹೊತ್ತಿಗೆ ಇದಕ್ಕೆ ಹೋಗಿದ್ವಿ ಹಕ್ಕಿ ಹೊಡ್ಯಾಕೆ ಮಂದಿದೆ. ನಮ್ಗೆ 5 ಗೋಧಿ ಚಪಾತಿ ಕಟ್ರೆ 1 ಹಸಿನಾಗ ಹೋಗಿದ್ವಿ. ಹೊತ್ತು ಮುಟ 5 ಗೋಧಿ ಚಪಾತಿ ಕಾಲ ಕಳಿಬೇಕು ನಾವು. ಆವಾಗ ಏನಾಗಿತ್ತು ಅಂದ್ರೆ ಎಲ್ಲಾರ ಹಾಲಿ ತಪ್ಪಲ ಹೂ ಬಿದ್ದಿತ್ತಂದ್ರೆ ಬುತ್ತಿ ತೊಗೊಂಡು ಅಲ್ಲಿ ಕುಂದಿರ್ಬೇಕು. ಯಾಕೆ ಅದನ್ನು ಒತ್ತೆಗೆ ಹರಿದು ತಿನ್ಬೇಕು. ಆವಾಗಿನ ಪರಿಸ್ಥಿತಿ. ಈಗ ಏನಾಗೈತೆ ಅಂದ್ರೆ ನಮಗೆಲ್ಲ ಅವಾಗ ಅಕ್ಕಿ ಅನ್ನ ಅಂದ್ರೆ ಯಾವಾಗಾರ ಹಬ್ಬ ಅಂತಂದ್ರೆ ನಾಳೆ ಮನೆಗೆ ಅಕ್ಕಿಯನ್ನು ಮಾಡ್ತಾರಲ್ಲೇ ಅಂತಿದ್ವಿ. ನವಣೆ ಅನ್ನ, ಹುಂಚಿ ತಂಬುಳಿ ಅವಾಗ ಭಾಳ. ಈಗ ಏನಾಗೈತೆ ಅಂದ್ರೆ ಹಂದಿಗೆ ಸಹಿತ ಬೇಸರ ಆಗೈತಿ ಅಕ್ಕಿ ಅನ್ನ ಹಂದಿಗೆ ಬೇಸರ ಆಗೈತಿ. ಏನಾಗೈತಿ ಅಂದ್ರೆ ಅನ್ನ ಉಣ್ಣೋದ್ರಲ್ಲಿಂದ ಅದಕ್ಕೆ ಕೆಮಿಕಲ್ ಗೊಬ್ಬರ ಎಣ್ಣೆ ನುಗ್ಗು ಹಾಕೋದ್ರಲ್ಲಿಂದ ಏನಾಗೈತಿ ಅಂದ್ರೆ ನಮ್ಮ ಮೊಣಕಾಲು ನಮ್ಮ ಕೈಕಾಲು ಬ್ಯಾನೆ ಹಾಕತ್ತೇವೆ. ಈಗ ನಾವೇನು ಮಾಡ್ತೀವಿ ಅಂದ್ರೆ ನಾವು ಅದನ್ನು ಭಾಳ ಬಳಸಾಗಲ್ಲ. ನಾವೇನು ಮಾಡ್ತೀವಿ, ಸಂಗಟಿ ಹಾಲು ಇಂಥದ್ದು ಬೇಕು ನಮ್ಗೆ. ನಮ್ಮ ಮನ್ಯಾಗ ದಿನನಿತ್ಯ ನಮ್ಮ ಸಲುವಾಗ ಸಂಗಟಿ ಮಾಡಲೇಬೇಕು. ಅವ್ರು ಸಂಗಟಿ ಬೇಕೇ ಬೇಕು ಸಂಗಟಿ ಬೇಕು, ಒಟ್ಟು ಹಾಲು ಬೇಕು, ಮೊಸರು ಬೇಕು, ಮಜ್ಜಿಗೆ ಬೇಕು ನಮಗೆ. ಇಂಥ ತಿನ್ಕಂತ ಬಂದಾರ ನಾವು. ಇವೆಲ್ಲ ಅಕ್ಕಿಯನ್ನು ಉಂಡ್ರೆ ನಮ್ಗೆ ಭಾಳತ್ ಹೊಟ್ಟೆ ಇದು ಇರಲ್ಲ, ಹೊಟ್ಟೆ ಹಸ್ತು ಬಿಡ್ತು. ಮತ್ತೆ ಉಂಡಿಬೇ ಇಲ್ಲ ನಂತಾಗ ಆಗ್ಬಿಡ್ತೀವಿ ನಾವು. ನಮಗೆ ಜೋಳದ ಸಂಗಟಿ, ಜೋಳದ ಸಂಗಟಿ, ಹಾಲು, ಮಜ್ಜಿಗೆ, 4 ರೊಟ್ಟಿ ತಿಂದು 1 ಗಂಗಾಳ ಸಂಗಟಿ ಹೊಡೆದ್ವಿ ಅಂದ್ರೆ ಗಟ್ಟಿಮುಟ್ಟಿರ್ತೀವಿ. ಇವತ್ತಿಗೆ ನಮ್ಗೆ ಇಂಜೆಕ್ಷನ್ ಮಾಡ್ಸಂತ ಗೊತ್ತಿಲ್ಲ, ಕೇಳಬಾರ್ದೆ. ನಮ್ಗೆ ದುಗಾಡು ಬರ್ತಪ್ಪ ಅನ್ನೋದು ಗೊತ್ತಾಗತ್ತ. ಆ ದುಗಾಡು ಬಂದಾಗ ಏನು ಮಾಡ್ತೀವಿ ಅಂದ್ರೆ ಅವಾಗ ಚಿಮಣಿ ಎಣ್ಣೆ ಬರೋದು ಫೇವರ್. ಚಿಮಣಿ ಎಣ್ಣೆ, ಕೊಬ್ಬರಿ ಎಣ್ಣೆ ಕಾಲ್ಸೋದು, ಕಾಲ್ಸಿ ಹಳ್ಳೆ ತೆಗೆದು ಹಿಡಿದು ಅಂಗಾಲ ಮಟ್ಟ ಹಚ್ಚಿಬಿಡೋದು. ಹಚ್ಚಿ ತಿಕ್ಸೋದಂದ್ರೆ ತಿಕ್ಕಿಸಿ ಅಂಗಾಲ ಒಂದು ಚಮಚನಾರ ಮುಚ್ಚುಳ್ಕಿನಾರ ತೊಗೊಂಡು ಕೆರೆಯೋದು. ಅದ್ರೊಳಗೆ ಸಣ್ಣ ಹಾಳು ಬರೋದು. ಇವತ್ತಿಗೆ ಬರ್ತು ಕೆರೆದ್ರೆ. ಕೆರೆದು ಬಿಟ್ರೆ ಏನಾಗತ್ತಂದ್ರೆ ಅದು ಹಳ್ಳು ಹೋತಂದ್ರೆ ಮನುಷ್ಯಗೆ ಹಳವಾರ ಇರ್ತಾನೆ. ಮುಂಜಾನೆ ಎದ್ದು ಬಡ ಸುಡ ನೀರು, 1 ಕೊಡ ನೀರು ಜಳಕ ಹೊಡೆದ್ಬಿಟ್ರೆ ಎಲ್ಲ ಜಡ್ಡು ಹೋಯ್ತು. ನಮ್ಮ ಜಡ್ಡು ಜಳ ಅವಾಗ. ಈಗ ಆದ್ರೆ ಐತಿ ಹೇಳಟ್ ಹಚ್ಚಿರ 1 ತಪ್ಪಲೈತಿ. 3-4 ಎಲೆ ತಿಂದ್ಬಿಟ್ರೆ ಮರುದಿನ ಹೇಳಕ್ಕೆ ಬರಲ್ಲ. ಇಲ್ಲಿ ಐತಿ ನೋಡಿ, ಇದ ಬಳ್ಳಿ. ಏನ್ರಿ ಬಳ್ಳಿ? ಇದರ ಹೆಸರು ನಂಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ತೋರಿಸಿದ್ರಿ ಇದನ್ನ. ಇದ ಬಳ್ಳಿ. ಇದ್ರ ಒಂದು 10-12 ಎಲೆ ತಿಂದ್ಬಿಟ್ರೆ ಹೇಳಟನ್ ನಿಲ್ತೈತಿ. ಅದ್ರ ಹೆಸರು ಏನ ಕೇಳಿರಿ? ಹೆಸರು ನಮ್ಮ ಹಿರಿಯರು ಹೇಳ್ಯಾರ, ಅದನ್ನ ಇಟ್ಕೊಂಡಿವಿ. ಜಾಸ್ತಿ ಇಲ್ಲ ನನಗೆ. ಈ ಬಳ್ಳಿ ನಾವು ಯಾವಾಗಲೂ ಉಪಯೋಗಿಸಿವಿ. ಇದು ಏನಾರ ಗಾಯಿಗೆ ಆಗಿತ್ತಂದ್ರೆ ಇದನ್ನು ಬೇಸಿಗೆ ಸಣ್ಣಗ ಜಜ್ಜಿ ಹಚ್ಚಿಬಿಟ್ರೆ ಬುಡಗೆಯಲ್ಲಿದೆ ಹಿಡ್ಕೊಂಡ್ಬಿಡ್ತೈತಿ. ಗನಗಟ್ಟಿದು ಇದನ್ನು ಮಾಹಿತಿ. ಇದಕ್ಕೆ ಇದು ಗಾಯ ಆದ್ರೆ ಗಾಯಕ್ಕೂ ಬರ್ತಾ, ಹೇಲಾಟ ಹತ್ತಿರ ಹೇಲಾಟಕ್ಕೂ ಬರ್ತಿದೆ. ಒಂದು 4 ಎಲೆ 10 ಎಲೆ ತಿಂದ್ಬಿಟ್ರೆ ಹೇಲಾಟನ ಹೋಗತ್ತಿದ್ರಲ್ಲಿದ್ದ ಬಿಳಿ ನೋಡಿ. ಇದ ಎಲೆ. ಅಲ್ಲಿಂದ ಇನ್ನೊಂದು ಐತಿ, ಒಗರೈತ್ರಿ. ಗನ ಜಿಗುಟ್ಟಿದೆ.
ಬೇಕಾದ್ರೆ ನೀನು ದಾಸಿ ಪಾಸಿ ಮಾಡಿದ್ರೆ ಹಾಕಿ ರುಬ್ಬಿದ್ರಾಗ ಹಾಕಿ ನೋಡಿ ಎಷ್ಟು ಜಿಗಿಟ್ ಬರುತ್ತೆ. ದ್ವಾಸಿಗೆ ಏನು ನಾವು ಏನು ಉದ್ದಿನ ಬೇಳೆ ಹಾಕ ಬದ್ಲಿ ಹಾಕಿ ನೀನು ನೋಡಿ ಎಷ್ಟು ಜಿಗಿಟ್ ಬರುತ್ತೆ. ಇದನ್ನ ಎಲ್ಲಿ ತಂದಿರ ಸಸಿನ ಎಂತ ನೀವ ತಂದಾಗ? ಇಲ್ಲ ಇಲ್ಲಿ ಯಾವಾಗಲೂ ಐತೆ ಅದು. ಯಾವಾಗಲೂ ಐತಿ. ಅದನ್ನು ತೋರಿಸೋದಾಗಿದ್ದ ನಾವು ಅದನ್ನು ಉಪಯೋಗನೂ ಮಾಡೀವಿ. ಈ ಬಳ್ಳಿ ಕಿತ್ತು ಹಚ್ಚಿದ್ರೆ ಹಚ್ಚಿ ಬಿಡುತ್ತೆ. ಬಳ್ಳಿ ಕಿತ್ತು ಹಚ್ಚಿದ್ರೆ ಹತ್ತುತ್ತಾ ಇದ್ರ ಒಳಗೆ ಬೀಜ ಬರುತ್ತಾ, ಗಂಟೆ ಅಂತದ. ಬೇಕಾದ್ರೆ ಬೀಜ ಹಾಕಿದ್ರೆ ಹತ್ತುತ್ತಾ. ಅಷ್ಟು ಆರೋಗ್ಯಕ್ಕೆ ಇರುತ್ತೆ. ಇವು ದನದು ಕಣ್ಣು ಪಣ್ಣು ಹೂ ಕುಂತ ಹೊಕ್ಕವು. ಇವಕ್ಕೆ ಒಂದು ತಪ್ಪಲೈತಿ, ಇಲ್ಲಿ ಅಂತಂದು ಹಚ್ಚಿ ನೋಡು. ದನಕ್ಕೆ ಕಣ್ಣಿಗೆ ಕಣ್ಣು ಹೋಗೈತೆ ಅಂದ್ರೆ ಹೊಳತ್ತಿದಕ್ಕೆ ಇಲ್ಲಿ ನೋಡಿ. ಈ ಸಸಿ ಇದೆ ಇಲ್ಲಿ ನೋಡಿ, ಇದ್ರ ಹಾಲು ಬರ್ತ ನೋಡಿ. ಇಲ್ಲಿ ಇದ್ರ ಹಾಲನ್ನ ಹಿಂಗೆ ಕೈಯಾಗ ಹಾಕ್ಯಂದು ತಿಕ್ಬೇಕು. ತಿಕ್ಕಿದ್ರೆ ಇದು ಬುರುಗ್ ಬರ್ತ ಸಬ್ಕರ್ ಟೈಪ್. ಈ ಬುರುಗ್ ತಗೊಂಡು ಕಣ್ಣಿಗೆ ಒರೆಸ್ಬೇಕು. ಏನಾರ ಬಡ್ದಿದ್ದು ಹೂ ಕುಂತಿದ್ದು ಕಣ್ಣ ನೀರು ಸೋರ್ ಗಪ್ಪಾಗಿರುತ್ತೆ ದನಕ್ಕೆ. ಅದನ್ನು ಏನು ಮಾಡ್ಬೇಕಂದ್ರೆ ಇದನ್ನು ಹಿಂಗೆ ತಿಕ್ಬೇಕು. ತಿಕ್ಕಿದ್ರೆ ಇಲ್ಲಿ ಬರ್ತ ನೋಡಿ, ಈ ಟೈಪ್ ಬರ್ತಿದೆ. ಇದನ್ನು ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡು ಕಣ್ಣು ಹಾಟಿಗೆ ಇಷ್ಟ ಒರೆಸ್ಬಿಡಿ ನೀನು. ಒಂದ್ಬಿಟ್ಟು 2 ಸಲ ವರ್ಷ 3ನೇ ಸಲಕ್ಕೆ ಸ್ವಚ್ಛ ಆಗುತ್ತೆ ನೋಡ. ಸ್ವಚ್ಛ ಆಗ್ಬಿಡುತ್ತೆ. ಮರ ಉಡ್ಲ ಅಂತ ಅದ್ರ ಹೆಸರು. ಎದ್ರ ಹೆಸರು? ಆ ತಪ್ಪಲ್ದ ಹೆಸರು ಏನ್ ಹೆಸರು? ಮರ ಉಡ್ಲ. ಮರ ಔಡ್ಲ ಈಗಿನ್ಯಾರಿಗೆ ಗೊತ್ತಾಗಲ್ಲ ಅದು. ಅವಾಗ ನಮ್ಮ ಕಡೆನೇ ಜಗ್ಗಿರೋದಿದೆ. ಇಲ್ಲಿ ಎಲ್ಲ ಎಣ್ಣೆ ಪಣ್ಣೆ ಹೊಡೆಯೋದಕ್ಕೆ ಹೋಗ್ಬಿಟ್ಟವು. ನಾವು ಇದನ್ನ ತೊಗೊಂಬಂದು ಬೀಜ ಹಾಕಿ ಜೋಪಾನ ಮಾಡ್ಕೊಂಡಿವಿ ಅದು ಒಂದಾಗಿ. ಯಾಕಂದ್ರೆ ನಮ್ಮ ದನಕಾರ ಭಾಳ ಹಂಗೇನಾರ ಈಗ ಜಾಲ್ಯಾಗ ಮೇಯಕ್ಕೆ ಹೊಕ್ಕವು, ಮುಳ್ಳು ಪಳ್ಳು ಬಡ್ದು ಆದಿಗಿದೀತು ಅನ್ನೋದಕ್ಕೆ ನಾವು ಇಟ್ಟಿರ್ತೀವಿ. ಆಗಿರ್ತಾವ ಹಾಕ್ತೀವಿ ಅವನ್ನ. ಇಂಥವು ಮಾಡ್ಕೊಂತ ನಾವು ಕಾಲ ಕಳೆದೀವಿ ನೋಡಿ. 3 ವರ್ಷ ಮೊದ್ಲು ಸಾಂಬಳ ಮನೆ ಬಿಟ್ಟು ಬಂದಿಂದ 3 ವರ್ಷ ಲೊಕ್ಕುಂಡಿ ಸಾರಿಗೆ ಹೊಡೆದ್ ನಾನು. ಲೊಕ್ಕುಂಡ್ಯಾಗ ನಮ್ಮ ಊರಾಗಿದ್ದ ಪ್ಯಾರ್ಲನ್ನು ಹೇರ್ಕೊಂಡು ಲೊಕ್ಕುಂಡಿಗೆ ಹೋಗಿ ಇಳಿಸಿದ್ರೆ 3 ರೂಪಾಯಿ ಕೊಡ್ರ ಒಂದು ಕಲ್ಲಿಗೆ. ಒಂದು ಕಲ್ಲಿ ಅಂದ್ರೆ ದೊಡ್ಡ ಅವಾಗ ಸವಾರಿ ಪುಟ್ಟಿ ಅನ್ನಾರ ಅವಕ್ಕ. ಅವಕ್ಕ 12 ಪುಟ್ಟಿ ಹಾಕಾರ. ಒಂದು ಪುಟ್ಟಿಗೆ 300 ಹಣ್ಣು ಕುಂದ್ರದ ಅವಾಗ ಪ್ಯಾರ್ಲಣ್ಣ. ಅಂಥವು ತೋಟದಾಗಿದ್ದ ಹೊತ್ಕೊಂಡು ಚೆಂಡಿನ ಮ್ಯಾಗ ಹೊತ್ಕೊಂಡು ತೊಗೊಂಬಂದು ಚಕಡ್ಯಾಗ ಇಟ್ಕೊಂಡು ಲೊಕ್ಕುಂಡಿಗೆ ಹೋಗಿ ಲೊಕ್ಕುಂಡ್ಯಾಗ ಲಾರಿಗೆ ಹಾಕಿ ಕಳಿಸಿದ್ರೆ ನಮಗೆ 3 ರೂಪಾಯಿ ಕೊಡ್ತಿದ್ರಿ. 3 ರೂಪಾಯಿ ಒಂದು ಕಲ್ಲಿಗೆ 3 ರೂಪಾಯಿ. 10 ಕಲ್ಲಿ ಹೇರಿದ್ರೆ 30 ರೂಪಾಯಿ. ಒಂದು ದಿನಕ್ಕೆ ನೀವು ಎಷ್ಟು ಹೇರ್ತಿದ್ರಿ? 10 ಕಲ್ಲಿ ಒತ್ಕೊಂಡು ಹೋಗಿ ನಿಮ್ಮ ಇದ್ರ ಹಾಕ್ಕೊಂಡು ಚಕಡ್ಯಾಗ ಹಾಕ್ಕೊಂಡು ಹೋಗಿ ಅವನ್ನ ಬೆಳತನ ತೊಗೊಂಡು ಹೋಗಿ ಮಳೆ ಅನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ. ಅವ್ರು ನೋಡಿಯ ಇಲ್ಲ ಗಾಡಿಗೆ ಬರ್ರ ಇಲ್ಲ ಅಂದ್ರೆ ಒಂದು ತುಂಬ ತಾಡ್ಪತ್ರಿ ಹೊಚ್ಕೊಂಡು ಚಕಡೆ ಕುಂತು ಬಿಡ್ರಿ. ನಾವು ಮತ್ತೆ ಬಿಡುಗಡೆನೇ ಇಲ್ಲಲ್ಲ ನಮ್ಗೆ, ಪರಿಸ್ಥಿತಿನ ಹಂಗಾರ ನಮ್ಗೆ. ನಾವು ತೊಗೊಂಡು ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಇಳಿಸಿ ಅವ್ರನ್ನ ಲಾರಿಗೆ ಹತ್ತಿಸಿ ಹೊಳ್ಳಿ ಮತ್ತೆ ಕೊಳ ಕಟ್ಕೊಂಡ್ ಬರ್ತಿದ್ವಿ. ಹೊಳ್ಳಿ ಬಂದು ಮನೆಗೆ ಎತ್ತು ಕಟ್ಟಿ ಇಲ್ಲ ಯಾವರ ಇವು ಬರಗಾಲ ಕಾಮಗಿರಿ ಚಲೋ ಆಗಿರವ ಇಲ್ಲ ಒಂದು ದಾರಿಗೆ ರೋಡಿಗೆ ಹೋಗ್ಬೇಕು ಇಲ್ಲ ಒಡ್ಡಿಗೆ ಹೋಗ್ಬೇಕು. ಇಂಥವೆಲ್ಲ ಮಾಡ್ಕೊಂತ ಜೀವನ ಮಾಡಿದ್ವಿ ಆ ಟೈಮ್. ಒಡ್ಡಿಗೆ ಹೋದಾಗ ಎಷ್ಟು ಕೂಲಿ ಕೊಡ್ತಿದ್ರಪ್ಪ ಅವ್ರು? ಆವಾಗಿನ ಕೂಲಿ ಭಾಳ ಸಸ್ತ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೂಡ 3 ರೂಪಾಯಿ ಕೊಡ್ರ ಅವ್ರು. 3 ರೂಪಾಯಿ? 3 ರೂಪಾಯಿ. ಹೇ 3 ರೂಪಾಯಿ ಕೊಡ್ರ ಒಬ್ರಿಗೆ. 3 ರೂಪಾಯಿ. ಒಂದಿನಕ್ಕೆ 6 ರೂಪಾಯಿ ಇಬ್ರು ಕೂಡಿ ತರ್ತಿದ್ರಿ. ಅಂಥದ್ದು ಮಾಡ್ತಿದ್ವಿ. ಅಲ್ಲಿಂದ ಒಂದಿಷ್ಟು ದಿನ ಮ್ಯಾಂಗ್ನೀಸ್ಗೆ ಹೋದ್ವಿ. ಮನ್ಯಾಗ ಎತ್ತು ಕಟ್ಟಿ ಮಳೆ ಹೋಗಿತ್ತು, ಹಿಂಗೆ ಬರಗಾಲ ಬಿದ್ದಿತ್ತು. ಮ್ಯಾಂಗ್ನೀಸ್ಗೆ ಹೋಗಿದ್ವಿ. 2 ರೂಪಾಯಿ ಕೊಡ್ರಿ. 2 ರೂಪಾಯಿ ಕೊಡ್ರಿ. ಅವಾಗ ಗೋಧಿ ಹಿಟ್ಟು 2 ರೂಪಾಯಿ ಕಿಲೋ. ಅವಾಗ ಇಷ್ಟಿಷ್ಟು ಉದ್ದ ಬಾಲುಳರವು, ಅವನ್ನ ಸಾಣಿಸಿ ಮಾಡ್ಬೇಕು. ಅವಾಗ ಮತ್ತೆ ಹೊಳ್ಳಿ ರೇಷನ್ನಾಗ ಸೀರೆ ಪಾರಿ ಕೊಡಕತ್ತಿದ್ರು. ಸೀರೆ ವಸ್ತು ಅವು ಜ್ವಾಳ ಟೈಪ್ ಜ್ವಾಳ ಕೊಡ್ರಿ. ಮತ್ತು ಅಂಥವೆಲ್ಲ ತೊಗೊಂಬಂದು ಜೀವನ ಮಾಡ್ರಿ ಅವಾಗ. ಅವಾಗಿನ ಪರಿಸ್ಥಿತಿ ಕೇಳಿಬಿಟ್ರೆ ದೊಡ್ಡ ಕಷ್ಟ ಅವಾಗ. ಅದ ಕಷ್ಟ. ಈಗೇನು ಕಷ್ಟ ಅಂದ್ರೆ ಜನ್ಮಕ್ಕೆ ಆರೋಗ್ಯ ಇರಲ್ಲ. ಈಗ ಅವಾಗ ಕಷ್ಟ ಐತೆ ಅಂದ್ರೆ ಮನುಷ್ಯ ದಟ್ಟು ಮುಟ್ಟಿದ್ದ ಅವಾಗ. ಯಾಕಂದ್ರೆ ಅವಾಗೆಲ್ಲ ವನಸ್ಪತಿ ತಿಂತಿದ್ದ. ಈಗ ಬರೀ ಎಣ್ಣೆ ಹೊಡೆದಿದ್ದ. ಈಗ ಎಲ್ಲದ ಬರೀ ಎಣ್ಣೆ ಹೊಡೆದು ತಿಂದು ಮನುಷ್ಯನ ಕೈಕಾಲ ಹೊಂಟಾವ. ಈಗ ಅವಾಗ ಏನಾಗಿತ್ತು ಅಂದ್ರೆ ಜೋಳದ ಸಂಗಟಿ, ಮುದ್ದಿ, ರೊಟ್ಟಿ ಇಂಥವು ತಿನ್ನಾರ.